ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ, ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತಿನ ಹಣ 18ನೇ ತಾರೀಕಿನೊಂದು ಜಮಾವಣೆ ಆಗುತ್ತೆ ಅಂತ ನಾವು ಆಲ್ರೆಡಿ ವಿಡಿಯೋನ ಮಾಡಿದ್ದೋ. ಬಟ್ 18ನೇ ತಾರೀಕಿನೊಂದು ನಿಮ್ಗೆ ಹಣ ಜಮಾವಣೆ ಆಗುತ್ತಾ ಅಥವಾ ಯಾವುದಾದ್ರು ಬೇರೆ ಡೇಟ್ ಏನಾದ್ರು ನಿಗದಿಯಾಗಿದೆಯಾ ಅಂತ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಮ್ಮ ಚಾನಲಲ್ಲಿ ಅತಿ ಹೆಚ್ಚಾಗಿ ರೈತರ ಕುರಿತಾದ ವಿಡಿಯೋಗಳು ಅಥವಾ ಮಾಹಿತಿಗಳು ನಿಮ್ಗೆ ನೋಡಿ ಸಿಗ್ತವೆ. ಸ್ನೇಹಿತರು ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರು, ನಾವು ಪಿ ಎಂ ಕಿಸಾನ್ ವೆಬ್ಸೈಟ್ಗೆ ಹೋಗಿ ನೋಡಿ ಚೆಕ್ ಮಾಡಿ ನೋಡಿದಾಗ ಪಿ ಎಂ ಕಿಸಾನ್ ಹಣದ ಬಿಡುಗಡೆ ಆಗಿರೋ ಮಾಹಿತಿ ದೊರಕ್ತದೆ. ಇಲ್ಲಿ ನೀವು ನೋಡ್ತಿರ್ಬೋದು, FTO ಪ್ರೊಸೀಡ್ ಎಸ್ ಅಂತ ತೋರಿಸುತ್ತೆ, ಹಾಗೆಯೇ ಪೇಮೆಂಟ್ ಪ್ರೊಸೆಸ್ಡ್ ಅಂತ ತೋರಿಸುತ್ತೆ. ತುಂಬ ಕಂತುಗಳು ನಿಮಗೆ ಹಾಕಬೇಕಾದಾಗ ಸೇಮ್ ಇದೇ ಥರ ಸ್ಟೇಟಸ್ ತೋರಿಸುತ್ತೆ. ಪೇಮೆಂಟ್ ಪ್ರೊಸೆಸ್ಡ್ ಅಂತ ತೋರಿಸ್ತು ಅಂದ್ರೆ ನಿಮಗೆ ಹಣ ರಿಲೀಸ್ ಆಗಿದೆ ಅಂತ ಅರ್ಥ. ರೈತನ ಸ್ಟೇಟಸ್ನ ಚೆಕ್ ಮಾಡಿ ನೋಡಿದಾಗ ಈ ರೀತಿ ತುಂಬ ದಿನಗಳಿಂದ ತೋರಿಸ್ತಾ ಇದೆ. ಅಂದರೆ ಪಿ ಎಂ ಕಿಸಾನಲ್ಲಿ ಯಾರಿಗೆಲ್ಲ ಅರ್ಹತೆ ಇರುತ್ತೆ ಹಣ ಬರಲಿಕ್ಕೆ, ಆ ರೈತನಿಗೆ ಆ ರೀತಿ ಸ್ಟೇಟಸ್ ತೋರಿಸುತ್ತೆ. ಬಟ್ ಎಲ್ಲಿಯೂ ಕೂಡ ಅಫಿಷಿಯಲ್ ಆದ ನೋಟಿಫಿಕೇಶನ್ ಇನ್ನೂ ಹೊರಬಿದ್ದಿಲ್ಲ. ಇಲ್ಲಿ ಪಿ ಎಂ ಕಿಸಾನ್ನ ವೆಬ್ಸೈಟ್ ಆಗಿರ್ಬೋದು ಅಥವಾ ಟ್ವಿಟ್ಟರ್ ಖಾತೆ ಆಗಿರ್ಬೋದು, ಎಕ್ಸ್ ಖಾತೆಗಳಲ್ಲಿ ಪಿ ಎಂ ಕಿಸಾನ್ ಸಂಬಂಧಪಟ್ಟಂಗೆ ಅಫಿಷಿಯಲ್ ಆಗಿ ಡೇಟು ಕೂಡ ರಿಲೀಸ್ ಆಗುತ್ತೆ. ಅದರಲ್ಲೂ ಕೂಡ ಕೇಂದ್ರ ಸರ್ಕಾರ ಪಿ ಎಂ ಕಿಸಾನ್ ಹಣ ಹಾಕೋ ಮೊದಲು ಅದನ್ನು ಪ್ರಚಾರ ತೊಗೊಂಡೇ ಕೂಡ ಹಣ ಹಾಕ್ತಾರೆ. ನಿಮಗೆ ಮೊದಲೇ ಒಂದು ತಿಂಗಳು ಮೊದಲು ನಿಮ್ಗೆ ಇದೇ ತಾರೀಕಿನೊಂದು ಹಣ ಬರುತ್ತೆ ಅಂತ ನೋಟಿಫಿಕೇಶನ್ ಹೊರಡಿಸಿದ ನಂತರ ನಿಮ್ಮ ಖಾತೆಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಎಲ್ಲ ಕಂಪ್ಲೀಟ್ ಆಗಿದ್ರು ಕೂಡ ಎಲ್ಲಿಯೂ ಕೂಡ ನೋಟಿಫಿಕೇಶನ್ ಹೊರಬಿದ್ದಿಲ್ಲ. ಬಟ್ ಕನ್ಫ್ಯೂಸ್ ಏನಾಗ್ತಾಯಿದೆ ಅಂದರೆ, ಹಣ ರಿಲೀಸ್ ಆಗಿದೆ, ನಾನು ಮುಂದಿನ ಸ್ಟೆಪ್ಪಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಣ ಕನ್ಫರ್ಮ್ ಆಗಿ ಯಾವ್ಯಾವೆಲ್ಲ ರೈತರಿಗೆ ಯಾವ ಸ್ಟೇಜಲ್ಲಿ ಹಣ ರಿಲೀಸ್ ಆಗಿ ನಿಂತಿದೆ ಅಂತ. ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸ್ನೇಹಿತರೆ, ಇಲ್ಲಿ ಅಫಿಷಿಯಲ್ ಆದ ವೆಬ್ಸೈಟಲ್ಲಿ ಇಲ್ಲಿ ಕಳೆದ ಬಾರಿ 19th ಇನ್ಸ್ಟಾಲ್ಮೆಂಟ್ ಆಗಿದ್ದಂಥ ಅದೇ ಡೇಟ್ನ ತೋರಿಸ್ತಾ ಇದೆ. ಇಲ್ಲಿ ಪಿ ಎಂ ಕಿಸಾನ್ನಲ್ಲಿ ನಾವು ಆಲ್ರೆಡಿ 18ನೇ ತಾರೀಕಿನೊಂದು ಹಣ ಬರುತ್ತೆ ಅಂತ ತಿಳಿಸಿದ್ದು. ಇಲ್ಲಿ ಪೇಪರ್ ಕಟಿಂಗ್ಸ್ ನೋಡ್ತಾ ಇರ್ಬೋದು. ಜುಲೈ 18ರಂದು ಬಿಹಾರದ ಮೋತಿಹಾರ್ನಲ್ಲಿ ಒಂದು ಕಾರ್ಯಕ್ರಮ ಇಟ್ಕೋತಾರೆ. ಅಂದರೆ ಪ್ರತಿ ಸಾರಿನೂ ಕೂಡ ಪಿ ಎಂ ಕಿಸಾನ್ ಹಣ ಹಾಕುವಾಗ ಒಂದು ಫಂಕ್ಷನ್ ರೀತಿ ಮಾಡಿ ಅಲ್ಲಿ ಬಟನ್ ಒತ್ತುವ ಮುಖಾಂತರ ಈ ಯೋಜನೆಗೆ ಚಾಲನೆಯನ್ನು ನೀಡ್ತಾರೆ ಮಾನ್ಯ ಪ್ರಧಾನಮಂತ್ರಿ ಅವರು. ಅದೇ ರೀತಿ ಈ ಸಾರಿನೂ ಕೂಡ ಸೇಮ್ ಪ್ರೊಸೀಜರ್ ಫಾಲೋ ಆಗುತ್ತೆ. 18ನೇ ತಾರೀಕು ಕನ್ಫರ್ಮ್ ಆಗುತ್ತೆ ಅಂತೇಳಿ ಪ್ರಮುಖ ನ್ಯೂಸ್ ಚಾನಲ್ಗಳ ನ್ಯೂಸ್ ರಿಪೋರ್ಟ್ನ ನಾವು ವರದಿ ಮಾಡಿ ಇಲ್ಲಿ ತಿಳಿಸ್ಕೊಟ್ಟಿದ್ದು. ಬಟ್ 18ನೇ ತಾರೀಕು ಇನ್ನೇನು ಕೇವಲ 2 ದಿವಸಗಳಲ್ಲಿ ಬರುತ್ತೆ. ಬಟ್ ಆವಾಗ ಹಣ ಬರುತ್ತಾ ಇಲ್ವಾ ಅಂತ ಎಲ್ಲಿಯೂ ಕೂಡ ಕನ್ಫರ್ಮೇಷನ್ ಸಿಗ್ತಾ ಇಲ್ಲ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, PFMS ಸ್ಟೇಟಸ್ನ ಚೆಕ್ ಮಾಡಿ ನೋಡಿದಾಗ ಪಿ ಎಂ ಕಿಸಾನಲ್ಲಿ ಹಣ ಬರ್ತಕ್ಕಂಥ ರೈತರ ಸ್ಟೇಟಸ್ ನೋಡೋದಾಯಿತು ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಳಗಡೆ, ಬ್ಯಾಂಕ್ ರಿಸೀವ್ಡ್ 23 ಜೂನ್ 2025 ಅಂದರೆ 2025ರಲ್ಲಿ ಜೂನ್ 23ನೇ ತಾರೀಕಿನೊಂದು ಬ್ಯಾಂಕ್ಗೆ ಹಣ ವರ್ಗಾವಣೆ ಆಗಿದೆ. ಅಲ್ಲಿ ಅಪ್ರೂವ್ಡ್ ಬೈ ಏಜೆನ್ಸಿ ಅಂದರೆ ಏಜೆನ್ಸಿ ಮುಖಾಂತರ ಹಣ ರಿಲೀಸ್ ಆಗಿದೆ. ಹಾಗೆಯೇ ಎಷ್ಟು ರೂಪಾಯಿ ಅಮೌಂಟ್ ಬರುತ್ತೆ ಅಂತ ಮೇಲ್ಗಡೆ ತೋರಿಸಿದ್ದಾರೆ ನೋಡಿ. ಅಲ್ಲಿ 2000 ರೂಪೀಸ್ ತೋರಿಸಿದ್ದಾರೆ. ಪೆಂಡಿಂಗ್ ಸ್ಯಾಂಕ್ಷನ್ ಕ್ರಿಯೇಷನ್ ಅಂತ, ಅದು ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಸ್ನೇಹಿತರೆ, ಬ್ಯಾಂಕ್ ರಿಸೀವ್ಡ್ ಅಂದರೆ ಬ್ಯಾಂಕಿಗೆ ಹಣ ಬಂದು ಆಲ್ರೆಡಿ 20 ಡೇಸ್ ಆದರೂ ಕೂಡ ಎಲ್ಲಿಯೂ ಕೂಡ ಹಣ ಜಮಾವಣೆ ಆಗೋ ಬಗ್ಗೆ ಅಧಿಕೃತ ವೆಬ್ಸೈಟ್ನಲ್ಲಿ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಬಟ್ ಇಲ್ಲಿ ರೈತರಿಗೆಲ್ಲ ಒಂದು ಕನ್ಫ್ಯೂಷನ್ ಆಗ್ತಾ ಇದೆ. ಈ ಹಿಂದಿನ ವರ್ಷಗಳಲ್ಲಿ ಪಿ ಎಂ ಕಿಸಾನ್ ಹಣ ಸೇಮ್ ಜೂನ್ ತಿಂಗಳಲ್ಲೇ ಕೂಡ ಹಣ ಬರ್ತಾ ಇತ್ತು. ಇಂದು ಜುಲೈ ತಿಂಗಳಾದರೂ ಕೂಡ ಎಲ್ಲಿಯೂ ಕೂಡ ಹಣ ಬರುವ ಬಗ್ಗೆ ಅಧಿಕೃತವಾದ ಮಾಹಿತಿ ಹೊರಬಿದ್ದಿಲ್ಲ. ಬಟ್ ಅಧಿಕೃತವಾಗಿ ಹೊರಬಿದ್ದಿಲ್ಲ ಅನ್ನೋಕ್ಕಿಂತ ಮೊದಲು ಇಲ್ಲಿ ಪಿ ಎಂ ಕಿಸಾನ್ ಹಣ ಯಾರಿಗೆಲ್ಲ ಬರುತ್ತೆ ಅಂತ ರೈತರುಗಳ ಸ್ಟೇಟಸು ನಾನು ಹಿಂದೆ ತೋರಿಸಿದ್ನಲ್ಲ ಆ ರೀತಿ ತೋರಿಸುತ್ತೆ. ಅಂದರೆ ಪೇಮೆಂಟ್ ರಿಲೀಸ್ ಆಗಿರೋ ಡೇಟ್ ತೋರಿಸುತ್ತೆ. ಅಂತ ರೈತರುಗಳಿಗೆ ಪಕ್ಕ ಹಣ ಬಂದೇ ಬರುತ್ತೆ. ನೀವೇನಾದರೂ PFMS ನಲ್ಲಿ ನಿಮ್ಮ ಹಣ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋನ ನೋಡಿಕೊಂಡು ನೀವು ಆ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದು. 100% ಬರ್ತಕ್ಕಂಥ ರೈತರುಗಳ ಲಿಸ್ಟು ನಾನು ತೋರಿಸಿರೋ ರೀತಿ ಇರುತ್ತೆ. ಜೊತೆಗೆ ಪಿ ಎಂ ಕಿಸಾನ್ನ 20ನೇ ಕಂತಿನ ನಿರೀಕ್ಷೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಕೂಡ ಪಿ ಎಂ ಕಿಸಾನ್ ಹಣ ಯಾವುದೇ ಕ್ಷಣದಲ್ಲಾದರೂ ನಿಮ್ಮ ಖಾತೆಗೆ ಬರೋ ಸಾಧ್ಯತೆ ಇರುತ್ತೆ. ಏನಕ್ಕೆ ಆಲ್ರೆಡಿ ಪಿ ಎಂ ಕಿಸಾನ್ ಹಣ ಡೇಟು ಕ್ರಾಸ್ ಆಗಿರೋದ್ರಿಂದ ಯಾವ ಕ್ಷಣದಲ್ಲಾದರೂ ನಿಮಗೆ ಹಣ ನಿಮ್ಗೆ ಅಕೌಂಟ್ಗೆ ಬರ್ಬೋದು. ಏನಕ್ಕೆ ಎಲ್ಲ ಸ್ಟೆಪ್ಗಳು ಕ್ರಾಸ್ ಆಗಿದೆ. ಅಂದರೆ ಯಾವ್ಯಾವೆಲ್ಲ ಸ್ಟೆಪ್ ದಾಟಿ ನಿಮಗೆ ಪಿ ಎಂ ಕಿಸಾನ್ ಹಣ ಏಜೆನ್ಸಿ ಮುಖಾಂತರ ಬರಬೇಕಿತ್ತು ಎಲ್ಲ ಸ್ಟೇಜು ಕೂಡ ಕ್ರಾಸ್ ಆಗಿದೆ. ಅದರಿಂದ ಯಾವುದೇ ಸ್ಕ್ಯಾನದಲ್ಲಾದರೂ ಅಫಿಷಿಯಲ್ ಆಗಿ ನಿಮಗೆ ನೋಟಿಫಿಕೇಶನ್ ಬರದೇ ಇದ್ರೂ ಕೂಡ ಹಣ ಜಮಾವಣೆ ಆಗೋ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಲೇಟೆಸ್ಟ್ ಮಾಹಿತಿಗಳು ನಿಮಗೆ ನೋಡ್ಲಿಕ್ಕೆ ಸಿಗ್ತವೆ. ಚಾನಲ್ ಹೆಸರು ಬಂದು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.